ಮೈಸೂರು, ಮೈಸೂರಿನ ಸಂಸ್ಕೃತಿ, ಮೈಸೂರಿನ ಜನಜೀವನ, ಮೈಸೂರಿನ ಕಾರ್ಯಕರ್ತರು, ಜನತೆ ಅಂದರೆ ತುಂಬಾ ಪ್ರೀತಿ, ತುಂಬಾ ಪ್ರೀತಿ. ಆ ಪ್ರೀತಿಯ ಸಂಕೇತನೇ ಮೈಸೂರನ್ನ ವಿಭಿನ್ನವಾಗಿ ಕಟ್ಟೋದಕ್ಕೆ ಸಾಧ್ಯ ಆಯಿತು. ಮುಖ್ಯಮಂತ್ರಿಗಳಾಗಿ, ಅದಕ್ಕಿಂತ ಮೊದಲೇ ತಾಲೂಕು ಬೋರ್ಡಿನ ಸದಸ್ಯರಾಗಿ, ವಕೀಲರಾಗಿ, ಶಾಸಕರಾಗಿ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ, ವಿವಿಧ ಇಲಾಖೆಗಳ ಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಮತ್ತೆ ಮುಖ್ಯಮಂತ್ರಿಯಾಗಿ 40 ವರ್ಷಕ್ಕೂ ಹೆಚ್ಚು ಸುದೀರ್ಘವಾದಂತ ಕಾಲವನ್ನ ಅವರು ಸಾರ್ವಜನಿಕ ಜೀವನದಲ್ಲಿ ಕಳೆದಿದ್ದಾರೆ. ಯಾವ ತರ ಕಳೆದಿದ್ದಾರೆ ಅಂದ್ರೆ, ಅವರ ಮಾತನಾಡುವಾಗ ಅವರಿಗೆ ಯೋಗ್ಯವಾಗುವ ರೀತಿಯಲ್ಲಿ ಅವರ ಜೀವನವನ್ನ ಸಾಗಿಸಿದ್ದಾರೆ. ನಾನು ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಅವ್ರಿರುವಾಗ ಹೆಚ್ಚಿಗೆ ಹೊಗಳಕ್ಕೆ ಮಾತಾಡೋದೇ ಇಲ್ಲ, ಆಡೇ ಇಲ್ಲ ನಾನು. ಆದ್ರೂ ಒಂದೊಂದ್ಸರಿ ಮಾತಾಡದೆ ಹೋದ್ರೆ ಎಲ್ಲಿ ಕರ್ತವ್ಯ ಲೋಪ ಆಗ್ಬಿಡ್ತದೆ ಇವತ್ತು ಅನಿಸ್ತದೆ ನಮ್ಗೆ. ಆದ್ರೆ ಗುಣಕ್ಕೆ ಮತ್ಸರ ಇರಬಾರ್ದಲ್ಲ. ಇಡೀ ರಾಜ್ಯಕ್ಕೆ ಗೊತ್ತಿರೋದು ಸಿದ್ದರಾಮಯ್ಯ ಅಂದ್ರೆ ಜನರ ಪರ, ಅಭಿವೃದ್ಧಿ ಪರ, ನ್ಯಾಯದ ಪರ, ಅನ್ಯಾಯದ ವಿರುದ್ಧ. ಈ ವಿಷಯಗಳಿಗೆ ಜಾತಿ ಧರ್ಮ ಯಾವುದೂ ಅಡ್ಡ ಬರೋಲ್ಲ ಅವರ ನಿಲುವಿನ ನಡೆಯಲ್ಲಿ. ಮತ್ತು ಅವ್ರಿಗೆ ಹಳ್ಳಿ ಜೀವನ, ಹಳ್ಳಿಯ ಕಸುಬು ಅಂದ್ರೆ ತುಂಬಾನೇ ಇಷ್ಟ. ಈಗ ಕೆಲವರು ಹೇಳಿದ್ರೆ ಬಹಳ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಕೆಲಸ ಮಾಡದಿದ್ದವರು. ಮೈಸೂರು ಯದುವಂಶದ ಆಡಳಿತದಲ್ಲಿ ಇಡೀ ದೇಶಕ್ಕೆ ಮಾದರಿಯಾದಂತ ಆಡಳಿತ ಕೊಟ್ಟರು. ಆದ್ಮೇಲೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದ್ರು, ಬೇರೆ ಬೇರೆಯವರು ಆಡಳಿತಕ್ಕೆ ಬಂದ್ರು. ಅವ್ರನ್ನೇನು ನಾವು ಏನು ಮಾಡ್ಲೇ ತೆಗಳಕ್ಕೂ ಹೋಗಿಲ್ಲ, ಇಲ್ಲ ಹೊಗಳು ಹೋಗಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಯದುವಂಶದ ಆಡಳಿತ ನಂತರ ಉತ್ತಮವಾದಂತ ಆಡಳಿತ ನಡೀತು ಅಂತ ಹೇಳಿದ್ರೆ ಕಿದ್ದಕ್ಕಿದ್ದಕ್ಕೆ ಅವ್ರ ಮೈ ಮೇಲೆ ದೇವ ಬಂದಂಗೆ ಆಗ್ಬಿಡುತ್ತೆ. ಆದ್ರೆ ಪ್ರಗತಿಯ ಮುನ್ನೋಟವನ್ನ ನೋಡಿದಾಗ ಕಣ್ಣಿಗೆ ಕಾಣ್ತಾ ಇರ್ತವೆ. ಹೀಗಾಗಿ ಮೈಸೂರು ಅಂದ್ರೆ ವಿಶೇಷವಾದಂತ ಪ್ರೀತಿ, ಅವ್ರಿಗೆ ಕಾಳಜಿ. ಇಡೀ ರಾಜ್ಯವನ್ನ ದೇಶದಲ್ಲೇ ಮಾದರಿಯಾಗಿ ಅಭಿವೃದ್ಧಿ ಪಡಿಸಬೇಕು, ಜನಜೀವನವನ್ನು ಸುಧಾರಣೆ ಮಾಡಬೇಕು, ಸಮಾಜದ ನಿರ್ಮಾಣ ಮಾಡಬೇಕು, ಮೈಸೂರಿನ ಖ್ಯಾತಿಯನ್ನ ಶಿಖರಕ್ಕೆ ಏರಿಸೋ ಜೊತೆಗೆ ರಾಜ್ಯವನ್ನ ಭಾರತದ ಭೂಪಟದಲ್ಲಿ 1ನೇ ಸ್ಥಾನಕ್ಕೆ ನಿಲ್ಲಿಸಬೇಕು ಅಂತ ಹೇಳಿ ತನ್ನ ಸಾರ್ವಜನಿಕ ಜೀವನದ ಉದ್ದಕ್ಕೂ ನಡ್ಕೊಂಡು ಬಂದಿದ್ದಾರೆ. ಅವರು ಎಂದು ಸ್ವಜನ ಪಕ್ಷ ಮತ್ತು ಭ್ರಷ್ಟಾಚಾರವನ್ನ ಸಹಿಸಿದವರು ಅಲ್ಲ, ಮಾಡಿದವರು ಅಲ್ಲ, ಮಾಡೋರನ್ನ ಬೆಂಬಲಿಸಿದವರು ಅಲ್ಲ. ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ನಿಷ್ಠೂರವಾದಂತ ನಿಲುವನ್ನ ತಳೆದಿರ್ತಕ್ಕಂಥದ್ದನ್ನ ನಾನು ಕಂಡಿದ್ದೇನೆ. ಜೊತೆಗೆ ನಿಷ್ಠೂರದ ಮಾತುಗಳೇ ಅವರನ್ನ ಇವರು ಸರಿ ಇಲ್ಲ ಅನ್ನುವಂತ ವ್ಯಾಖ್ಯಾನಗಳನ್ನು ಕೇಳಿದ್ದೇವೆ. ಆದ್ರೆ ನಿಷ್ಠೂರದ ಮಾತು ಆಡದೇ ಇದ್ರೆ, ಕಠಿಣವಾದಂತ ಮಾತುಗಳನ್ನ ಆಡದೇ ಇದ್ರೆ ಕರಾರುವಕ್ಕು ನಿರ್ಧಾರಗಳನ್ನ ಮಾಡಕ್ಕಾಗದೇ ಇಲ್ಲ. ಹೀಗಾಗಿ ಸಮರ್ಪಕವಾದಂತ, ನ್ಯಾಯಸಮ್ಮತವಾದಂತ, ಸರಿಯಾದಂತ ತೀರ್ಮಾನಗಳು ಆಡಳಿತದಲ್ಲಿ ಆಗ್ಬೇಕಾದ್ರೆ ನಿಷ್ಠೂರತೆ ಮತ್ತು ಕಠಿಣತೆ ಇದ್ದೇ ಇರಬೇಕಾಗ್ತದೆ. ಹಾಗಾದ ತಕ್ಷಣ ಅವರು ಸಿದ್ದರಾಮಯ್ಯವರು ಕಠಿಣ ಹೃದಯ ಅಂತ ಏನಲ್ಲ. ಅವ್ರ ಮುಖ ನೋಡಿದ್ರೆ ಹೆಂಗಿದೆ ಅಂದ್ರೆ ಟೈಗರ್ ಫೇಸ್ ವಿತ್ ಎ ಟೆಂಡರ್ ಆರ್ಮ್. ಆಯ್ತಲ್ಲಮ್ಮ, ಟೈಗರ್ ಫೇಸ್ ವಿತ್ ಎ ಟೆಂಡರ್ ಆರ್ಮ್. ನೋಡಿದ್ರೆ ಸರ್ ಭಯ ಬಂದಂಗಾಗುತ್ತೆ. ಹೇಳ್ರಿ ಇದ್ರೆ ಹೆಚ್ಚು ಕಡಿಮೆ ಕೆಲವ್ರಿಗೆ ಇದು ಬಂದ್ಬಿಡುತ್ತೆ, ಸರಿ ಇಲ್ಲದವ್ರಿಗೆ. ಆದ್ರೆ ಒಳ ಹೊಕ್ಕಾಗ ಅವರ ಹೃದಯನೇ ಬೇರೆ. ಅವರು ಸ್ನೇಹ, ಪ್ರೀತಿ ಮತ್ತು ವಿಶ್ವಾಸಕ್ಕೆ ತುಂಬಾ ಬೆಲೆಯನ್ನ, ಗೌರವನ್ನ
ಕೊಡ್ತಕ್ಕಂಥವ್ರು. ಅವರು ಇರೋದೇ ನಮಗೆ ಒಂದು ಹೆಮ್ಮೆ ಮತ್ತು ಶಕ್ತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.